ಕಾಂಗ್ರೆಸ್ನಲ್ಲಿ ಉಪಚುನಾವಣೆ ಟಿಕೆಟ್ಗೆ ಫೈಟ್ ವಿಚಾರವಾಗಿ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣೆಗೆ ಟಿಕೆಟ್ ಕೇಳೋ ಹಕ್ಕು ಎಲ್ರಿಗೂ ಇದೆ ರೀ. ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದೇ ಫೈನಲ್ ಆಗಿರುತ್ತೆ ಅಂದಿದ್ದಾರೆ. ಪಕ್ಷದ ಹೈಕಮಾಂಡ್ ಸಿಎಂ ಮತ್ತು ಡಿಸಿಎಂ ನಿರ್ಧಾರವೇ ಫೈನಲ್ ಅಂದಿದ್ದಾರೆ. ಯಾರನ್ನ ಆಯ್ಕೆ ಮಾಡ್ತಾರೋ ಅವರನ್ನ ಬೆಂಬಲಿಸಬೇಕಲ್ವಾ ಅಂದಿದ್ದಾರೆ. ಇನ್ನು ಎರಡೂ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಹಿಂದಿನ ಬೈ ಎಲೆಕ್ಷನ್ಗಳನ್ನು ನೋಡಿದಾಗ ಆಡಳಿತಾರೂಢ ಪಕ್ಷ ಅಥವಾ ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಆ ಒಂದು ಸರ್ಕಾರದ ಪರವಾಗಿಯೇ ತೀರ್ಪು ಬಂದಂತಹ ನಿದರ್ಶನಗಳಿದೆ. ಆದರೆ ಈ ಬಾರಿ ಕಾದು ನೋಡಬೇಕಿದೆ. ಯಾಕಂದ್ರೆ ಟಿಕೆಟ್ ಆಕಾಂಕ್ಷಿಗಳಿಗೆ ಒಂದಷ್ಟು ಅಸಮಾಧಾನ ಭುಗಿಲೆದ್ದಿರುವಂಥದ್ದು ಇವೆಲ್ಲ ಕಾಣಬಹುದು. ಎಸ್ ಎಂ ಬಿ ಪಾಟೀಲ್ ಮಾತಾಡಿದ್ದಾರೆ, ನೋಡೋಣ. ಈಗ ಅದೆಲ್ಲವೂ ಕೂಡ ಪಕ್ಷ ಇವತ್ತು ಸಹ ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಹಕ್ಕಿದೆ. ಎಲ್ಲ ಪ್ರತಿಯೊಬ್ಬರಿಗೂ, ಪ್ರತಿ ಧರ್ಮಕ್ಕೂ, ಪ್ರತಿಯೊಂದು ಜಾತಿಗೂ ಕೂಡ ಇವತ್ತು ಟಿಕೆಟ್ ಕೇಳುವಂಥ ಹಕ್ಕಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ನಮ್ಮ ಪಕ್ಷದ ವ್ಯವಸ್ಥೆಯಲ್ಲಿ. ಹೀಗಾಗಿ ಎಲ್ಲರೂ ಕೂಡ ಟಿಕೆಟ್ ಕೇಳಿದರೆ ಅಂತಿಮವಾಗಿ ಇವತ್ತು ಸಹ ಪಕ್ಷ ಹೈಕಮಾಂಡ್, ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದು ಹೋಗಿದ್ದಾರೆ. ಅವರು ಪಕ್ಷದ ಹೈಕಮಾಂಡ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ಹೈಕಮಾಂಡ್ ಇವತ್ತೊಂದು ಸಹ ನಿರ್ಣಯ ಮಾಡ್ತದೆ. ಯಾರು ಅವ್ರನ್ನ ಅಭ್ಯರ್ಥಿ ಮಾಡ್ತಾರೆ ಎಲ್ಲರೂ ಕೂಡಿ ಇವತ್ತು ಚುನಾವಣೆ ಮಾಡಿ ಎರಡೂ ಚುನಾವಣೆಯನ್ನು ನಾವು ಗೆಲ್ತೀವಿ. ಈಗ ಅದೆಲ್ಲವೂ ಕೂಡ ಪಕ್ಷ ಇವತ್ತು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.